ದೃಷ್ಟಿ ಬೊಟ್ಟು ಒಂದಿನ ಅಚಾನಕ್ಕಾಗಿ ನನ್ನ ಬಣ್ಣ ಬಯಲಾದಾಗ ಪೊಲೀಸ್ ಅವನು ದಿನ ಬಂದು ಮನೆ ಬಾಗ್ಲು ತಟ್ಟಿದ್ದ. ಬೇಡ ಬೇಡ ಅಂತ ಹೇಳಿದ್ರು ಅದನ್ನ ಥಿಯೇಟರ್ ಕರ್ಕೊಂಡೋಗಿ ನನ್ನ ಹತ್ರ ಕೆಟ್ಟದಾಗಿ ನಡ್ಕೋತಿದ್ದ. ಕೊನೆಗೆ ಬಣ್ಣದ ಮುಖವಾಡ ಬಿಟ್ಟು ಆ ಊರನ್ನೇ ಬಿಡ್ಬೇಕಾಯ್ತು. ಅದೇ ಅವಮಾನ, ಅದೇ ಸಂಕಟ. ರೆಕ್ಕೆ ಮುರ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋದಿಕ್ಕೆ ಯಾವ ಹಕ್ಕಿ ತಾನೇ ಇಷ್ಟಪಡುತ್ತೆ? ಯಾವ ನವೆಲ್ ತಾನೆ ತಂಗರಿನ ತಾನೇ ಕಿತ್ಕೊಂಡು ಶಿಕಾರವಾಗಿರಕ್ಕೆ ಇಷ್ಟಪಡುತ್ತೆ? ಆದ್ರೆ ನಾನು ಆ ಕೆಲಸ ಮಾಡ್ಲೇಬೇಕಾಯ್ತು ರೀ. ನಮ್ಮ ಅಮ್ಮನಿಗೋಸ್ಕರ. ನನಗೆ ಬುದ್ಧಿ ಬರಕ್ ಮೊದ್ಲೇನೆ ನನ್ನ ಆಸೆ ಕನಸುಗಳಿಗೆ ಮಸಿ ಹಚ್ಕೊಂಡ್ಬಿಟ್ಟಿದ್ದೆ. ಬಡತನ, ಅಸಹಾಯಕತೆ, ಅಭದ್ರತೆ ಮುಖಕ್ಕೆ ಮಸಿ ಬಳಿತು. ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ಎಷ್ಟು ದಿನ ನನ್ನ ಜೊತೆ ಬದುಕಿದ್ದೀರ? ಯಾವತ್ತಾದ್ರೂ ನನ್ನ ಪ್ರೀತಿ ನಿಮ್ಗೆ ನಾಟಕ ಅನ್ಸಿದ್ಯಾ? ಕಂದ, ಬಡಚನೆ ಸಮಾಧಾನ ಮಾಡ್ಕೊ. ಚನೆ ಇಲ್ಲೇ ಸ್ವಲ್ಪ ಇಲ್ಲೇ ಹತ್ತಿರದಲ್ಲಿ ಒಂದು ಅಂಗಡಿಗೆ ಹೋಗಿ ಬರಲ್ಲ? ಅಂಗಡಿಗ ನೀನ್ ಯಾವ ಅಂಗಡಿಗೆ ಹೋಗ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸುಮ್ಮನೆ ಇಲ್ಲೇ ಇರ್ಬೇಕಷ್ಟೆ. ಇವಳು ಹೀಗಾಗಿದೆ, ಅವಳಿಗೆ ಹಾಗಾಗಿದೆ. ನಿಂಗೆ ಸ್ವಲ್ಪನೂ ಚಿಂತೆ ಇಲ್ವಾ? ಅದೇ ಈ ಚಿಂತೆ ಎಲ್ಲ ನನ್ನ ತಲೆಯೆಲ್ಲ ಗುಮ್ 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 ಅಂತ ಇದೆ. ಅದಕ್ಕೆ ಇಲ್ಲೇ ಬಾಯಿ ಮುಚ್ಕೊಂಡಿಲ್ಲೇ ಇರು, ಸುಮ್ಮನೆ ನಿಂತ್ಕೋ. ಚನಿ, ಓ ಚನಿ, ನಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಯಾಕೆ ಹೀಗಾಡ್ತೀನಿ ನೀನು? ಸುಮ್ಮನೆ ಇರು ಅಂದೆ ಅಲ್ವಾ? ಸುಮ್ಮನೆ ಇದರಲ್ಲಿರೋ ಮೆಡಿಸಿನ್ ಯಾರಾದ್ರೂ ತಗೊಬಂದು ಇಲ್ಲಿವರೆಗೂ ಆಗಿರೋ ಬಿಲ್ ಮಾತಾಡಕ್ಕೆ ರಿಸೆಪ್ಷನ್ ಹತ್ರ ಹೋಗಿ ಒಂದ್ ಕೆಲಸ ಮಾಡು. ಸರಿ, ನಾನು ಹೋಗಿ ಮಾತ್ರೆ ತರ್ತೀನಿ, ನೀನು ಅದೇನಂತ ಹೋಗಿ ಮಾತಾಡ್ಕೊಂಬ. ನಾನು ಮಾತ್ರ ಅಲ್ಲಿ ಹೋಗಿ ಮಾತಾಡ್ಕೊಂಬರೋಣ ಬಾ.
ನೋಡು, ಸುಮ್ನೆ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ಬೇಕು. ಏನಾದ್ರೂ ಅಂಗಡಿ ಗಿಂಗಡಿ ಅಂತ ಹೋದ್ಯೋ ಅಷ್ಟೇ. ಸರಿ. ಅದಕ್ಕೆ ಹೇಳೋದು, ಕುಡಿದು ಬಿದ್ದು ಪೆಟ್ ಮಾಡ್ಕೊಂಡ್ ಬರ್ತೀರಾ, ನಮಗೂ ಮನೇಲಿ ಕುಡಿಯೋಕ್ ಬಿಡಲ್ಲ. ಹುಡುಕ್ರು ಮಾನ ಮರ್ಯಾದೆ ತೆಗಿತೀರಾ, ಎಲ್ಲಿ ಹೋದ್ರು ನಮ್ಗೆ ಮರ್ಯಾದೆ ಇಲ್ಲ. ಸೀಮಾ, ಸೀಮಾ, ಸೀಮಾ ಡಾರ್ಲಿಂಗ್, ಇಷ್ಟು ಪ್ರೀತಿಯಿಂದ ಕೂಗ್ತಾ ಇದ್ರು ನನ್ನ ಧ್ವನಿ ನಿನಗೆ ಕೇಳಿಸ್ತಿಲ್ಲ ಅಂದ್ರೆ ನಿನಗೆ ನಿಜವಾಗ್ಲೂ ಪ್ರಜ್ಞೆ ಇಲ್ಲ ಅನ್ಸುತ್ತೆ. ನಾನು ಹೇಳ್ದಂಗೆ ಕೇಳಿದಿದ್ರೆ ಈ ಥರ ಪ್ರಜ್ಞೆ ತಪ್ಪಿ ಮಲ್ಕೊಳ್ಳೋ ಪ್ರಮೇಯನೇ ಬರ್ತಿರ್ಲಿಲ್ವಲ್ಲ ಸೀಮಾ. ಏನೋ ನಾನು ಸಾಕಿರೋ ನಾಯಿ, ನಾನು ಹೇಳ್ದಂಗೆ ಕೇಳ್ಕೊಂಡು ನಾನು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರತ್ತೆ ಅನ್ಕೊಂಡ್ರೆ ನನಗೆ ಕಚ್ಚಕ್ ಬರ್ತೀಯಾ? ಈ ಶರಾವತಿ ಸುಮ್ಮನೆ ಇರ್ತಾಳ? ನಿಂದೆ ಇಷ್ಟು ಕ್ರಿಮಿನಲ್ ಬ್ರೈನ್ ಅಂದ್ರೆ ಇಷ್ಟು ವರ್ಷದಿಂದ ತತ್ತುನ ಅಂಗ ಎಲ್ಲ ಆಡಿಸ್ತಾ ಇದ್ದೀನಿ ನಾನು. ನನಗಿನ್ನೆಷ್ಟು ಕ್ರಿಮಿನಲ್ ಬ್ರೈನ್ ಇರಬೇಡ. ನಾನು ಹೇಳಿದ ಮಾತು ಕೇಳಿದಿದ್ರೆ ಇಷ್ಟೊತ್ತಿಗೆ ಲಕ್ಷ ಲಕ್ಷ ದುಡ್ಡು ನಿಂದಾಗಿರ್ತಿತ್ತು. ಆದ್ರೆ ನೀನು ದತ್ತುನ ಮದ್ವೆ ಆಗ್ಬಿಡೋಣ, ತಿಜೋರಿನೇ ಹೊತ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ನಾನು ನಿನಗೆ ಎದ್ದೇಳಕ್ಕೂ ಆಗ್ದಿರೋ ಥರ ಮಲಗಿಸ್ಬಿಟ್ಟಿದ್ದೀನಿ ನೋಡು. ಏನಂದ ನೀನು? ನನಗ್ ವಯಸ್ಸಾಯ್ತು, ನನ್ನ ಕೈಲಿ ಇದೆಲ್ಲ ಆಗಲ್ಲ ಅಂತನಾ? ನನಗ್ ವಯಸ್ಸಾಯ್ತು ಅಂದಿದ್ ನಿನ್ಗೆ ಆಯಸ್ಸಿಲ್ದಿರೋ ಹಾಗಾಗೋಯ್ತಲ್ಲೇ. ಇಷ್ಟೊಂದೆಲ್ಲ ಬ್ಲಡ್ ಹೋಗಿದೆ, ಅಷ್ಟು ಡೀಪಾಗಿ ಕಟ್ಟಾಗಿದೆ, ನೀನ್ ಬದುಕ್ತೀಯ ಅಂತ ನಿನಗ್ ಅನ್ಸುತ್ತಾ? ಅಕಸ್ಮಾತ್ ನಿನಗ್ ಬದುಕಿದ್ರು ನಾನೇ ನಿನ್ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ ಕಣೆ. ಪಡ್ಕೊಂಡೆ ಆ ದತ್ತುನ ಸಾಯಿಸಿ ನೆಮ್ಮದಿಯಾಗಿರು ಅಂತ. ನೀನದೊಂದು ಕೆಲಸ ಮಾಡ್ಬಿಟ್ಟಿದ್ರೆ ಇವತ್ತು ಲೈಫಲ್ಲಿ ಸೆಟ್ಲ್ ಆಗೋಗಿರ್ತಿದ್ದೆ. ನೋಡು ನೋಡು ಇವತ್ತು ಹೇಗ್ ಮಲ್ಗಿದ್ಯಾ, ಯಾವ ಸ್ಥಿತಿಲಿದ್ಯಾ ಅಂತ. ಹೇ ಸೀಮಾ, ನಿನ್ ಲೈಫು ನನ್ನ ಕೈಲಿದೆ ಕಣೆ. ನಿನ್ ಗುಟ್ಟೇನಾದ್ರು ರಟ್ಟು ಮಾಡಕ್ ಪ್ರಯತ್ನ ಮಾಡಿದ್ಯೋ ಅವತ್ತೇ ನಿನ್ ಜೀವ ಹಾರೋಗತ್ತೆ. ನೋಡೆ, ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದ್ಬಿಟ್ಟೆ. ನೀನು ಈಗ್ಲೂ ಆಗ್ಲೂ ಅನ್ನೋ ಹಾಗೆ ಈ ಹಾಸ್ಪಿಟ್ಲಲ್ಲಿ ಮಲ್ಗಿದ್ಯಾ. ಅಲ್ಲಿ ದತ್ತು ದೃಷ್ಟಿನ ಬೇರೆ ಮಾಡಿದ್ದಾಯ್ತು, ದತ್ತುನ ಮಾನಸಿಕವಾಗಿ ಕೊಂದಿದ್ದು ಆಯ್ತು. ಇನ್ನೇನೇ ಇದ್ರು ಅವನನ್ನ ದೈಹಿಕವಾಗಿ ಕೊಲ್ಲೋದೊಂದೇ ಬಾಕಿ. ಅರ್ಥ ಆಗ್ಲಿಲ್ವಾ?
ಆ ದತ್ತು ಕತೆನು ಇಷ್ಟರಲ್ಲೇ ಮುಗಿಸ್ತೀನಿ ಕಣೆ. ಬಳ್ಳಾರಿ ಯಾವುದೋ ಒಂದು ಕ್ವಾರಿ ಕೆಳಗಡೆ ಅವನ್ ಮಣ್ಣಲ್ಲಿ ಮಣ್ಣಾಗಿ ಮುಚ್ಚೋಗ್ತಾನೆ. ಅವನ್ ಹೆಣ ಹುಡ್ಕೋಷ್ಟರಲ್ಲಿ ನಾನು ನನ್ನ ಕೆಲಸ ಮುಗಿಸ್ಕೋತೀನಿ. ಸೀಮಾ, ಸತ್ತೋರ್ಗೆ ನಮಸ್ಕಾರ ಮಾಡ್ಕೋಬೇಕಂತೆ. ಬಾಯ್. ಅಯ್ಯ, ಚಿಕ್ಕಮ್ಮವರು ಇಲ್ಲಿಗೆ ಯಾಕೆ ಬಂದರು? ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗ ಯಾರಿಗೆ ಅನ್ಯಾಯ ಮಾಡಿದ್ದಾನೆ? ಪದೇ ಪದೇ ಆ ಭಗವಂತ ಯಾಕೆ ಅವನಿಗೆ ಅನ್ಯಾಯ ಮಾಡ್ತಿದ್ದಾನೆ? ಪ್ರೀತಿ ಕೊಡ್ತೀನಿ ಅಂತ ಬಂದಿದ್ದ ಹುಡುಗಿರೆಲ್ಲ ಅವನಿಗೆ ಕೊಟ್ಟಿದ್ದು ಬರೀ ಮೋಸದ ಏಟು. ಕೊನೆಗೆ ನಮ್ಮ ದೃಷ್ಟಿನೂ ಹಾಗೆ ಮಾಡಿಬಿಟ್ಲು. ಇಲ್ಲ ಅಮ್ಮ, ನನ್ನ ತಂಗಿ ಅವಂಗೆ ಆ ಥರ ಮೋಸ ಮಾಡೋ ಬುದ್ಧಿ ಇಲ್ಲ. ಅವಳು ಅಪ್ಪಟ ಚಿನ್ನ. ಇಷ್ಟು ದಿವಸ ನಾನು ಕೂಡ ಅವಳನ್ನ ಚಿನ್ನ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಆ ಚಿನ್ನ ಬಣ್ಣ ಬಿಟ್ಬಿಡ್ತು. ಅಮ್ಮ, ನಿಮ್ಗನ್ಸುತ್ತಾ ದೃಷ್ಟಿ ದತ್ತಾಬೈನ ಮದುವೆ ಆಗೋಕ್ಕೋಸ್ಕರ ಬಣ್ಣ ಹಚ್ಚೋದ್ಲು ಅಂತ? ಅದು ಈ ಭಗವಂತನಿಗೆ ಗೊತ್ತು. ಅಮ್ಮ, ನಿಮ್ಗನ್ಸುತ್ತಾ ತಂಗಿಯವ ಇದನ್ನೆಲ್ಲ ಬೇಕು ಅಂತ ಮಾಡಿದಾಳೆ ಅಂತ? ಬೇಕು ಅಂತ ಮಾಡಿದ್ಲು, ಬೇಡ ಅಂತ ಮಾಡಿದ್ಲು. ಆದ್ರೆ ಒಂದಂತೂ ನಿಜ, ಇದರಿಂದ ನಮ್ ದತ್ತನ ಹೃದಯ ಹೊಡೆದೋಯ್ತು. ಎಲ್ಲಿ ಮೊದ್ಲಿನ ತರ ತಲೆ ಕೆಡ್ಸ್ಕೊಂಡ್ಬಿಡ್ತಾನೋ ಅಂತ ಭಯ ಆಗ್ತಾ ಇದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ. ಗಂಡ ಹೆಂಡತಿ ಅಂದಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಅವ್ರು ಸರಿ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿ ಬಂದು ಹೋಗಿರೋದು ಬರೀ ಮಾತಲ್ಲಪ್ಪ. ಅವನು ಕೆನ್ನೆಗೆ ಹೊಡೆದ್ರು ಅವನ್ ಮರ್ತು ಬಿಡ್ತಾನೇನೋ. ಆದ್ರೆ ದೃಷ್ಟಿ ಅವನ್ ನಂಬಿಕೆ ಮೇಲೆ ಹೊಡೆದಿದ್ದಾಳೆ. ಅವಳ ಉದ್ದೇಶ ಏನೇ ಆಗಿದ್ರು ದತ್ತನಿಗೆ ಬೇರೆಯವರಿಂದ ತಿಳಿಯೋ ಮುಂಚೆ ಅವಳೇ ಇದನ್ನೆಲ್ಲ ಹೇಳಿದಿದ್ರೆ ಅವನಿಗಿಷ್ಟು ನೋವಾಗ್ತಿರ್ಲಿಲ್ಲ. ಅಮ್ಮ, ತಂಗಿಯವ್ವ ಹಾಗೆಲ್ಲ ಗುಟ್ಟು ಮಾಡಲ್ಲ. ಈ ತರ ಗುಟ್ಟು ಮಾಡಿದಾಳೆ ಅಂದ್ರೆ ಅದ್ರಿಂದ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ನಾವ್ ಯಾರೋ ಅವಳನ್ನ ಮಾತಾಡೋದಕ್ಕೆ ಬಿಡ್ಲಿಲ್ಲ. ಮಾತಾಡೋದಕ್ಕೆ ಬಿಟ್ಟಿದ್ರೆ ಅವಳು ಯಾಕೆ ಹೀಗ್ ಮಾಡಿದ್ಲು ಅಂತ ಗೊತ್ತಾಗಿರೋದೇನೋ. ಏನೋ ಎಲ್ಲ ಸರಿ ಹೋಯ್ತು ಅನ್ನೋಷ್ಟ್ರಲ್ಲಿ ಮತ್ತೆ ನನ್ನ ಮಗನ ಜೀವನ ಹಾಳಾಯ್ತು. ಅಮ್ಮ, ಆಗಿದ್ದಾಗೋಯ್ತು. ಹಾಗಂತ ಸಂಸಾರನ ಹಾಳು ಮಾಡ್ಕೊಳಕ್ಕಾಗತ್ತಾ? ನೀವೊಂದ್ಸಲ ದತ್ತಾಬಾಯಿ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀರಾ ಅಂತ ನೋಡಿ ಅಮ್ಮ.
ನಾನು ಹೇಳಿ ಸರಿ ಮಾಡುವಂಥ ವಿಚಾರ ಅಲ್ಲಪ್ಪ ಇದು. ಇದು ಪ್ರೀತಿ ವಿಚಾರ. ಅಮ್ಮ, ದೃಷ್ಟಿ ಒಂದು ವಿಚಾರನ ಮುಚ್ಚಿಟ್ಟಿದ್ದಾಳೆ ಅಂದ ಮಾತ್ರಕ್ಕೇನೆ ಅವಳು ದತ್ತಾಬಾಯಿನ ಪ್ರೀತಿಸಿರೋದೇ ಸುಳ್ಳು ಅಂತ ಹೇಳಕ್ಕಾಗಲ್ವಲ್ಲಮ್ಮ. ಮುಚ್ಚಿಟ್ಟಿರೋ ವಿಚಾರ ಎಂಥದ್ದು ಅನ್ನೋದು ಮುಖ್ಯ ಆಗುತ್ತೆ. ಇಂಥ ಸಮಯದಲ್ಲಿ ನಾನು ಅವನಿಗೆ ಒಪ್ಕೊ ಅಂತ ಹೇಳಕ್ಕಾಗುತ್ತಾ? ಬಿಟ್ಬಿಡು ಅಂತಾನೂ ಹೇಳಕ್ಕಾಗಲ್ಲ. ದೃಷ್ಟಿ ಅವನ ಜೊತೆ ಬಾಳ್ಬೇಕಾ ಬೇಡವಾ ಅನ್ನೋದು ಸಂಪೂರ್ಣ ಅವನ ನಿರ್ಧಾರ ಆಗಿರುತ್ತೆ. ಒಂದ್ ಮಾತ್ರ ಸತ್ಯ, ನನ್ನ ಮಗ ಯಾರನ್ನ ಬೇಕಾದರೂ ಕ್ಷಮಿಸ್ತಾನೆ, ಆದ್ರೆ ಮೋಸ ಮಾಡೋರ್ನ ಮಾತ್ರ ಕ್ಷಮಿಸಲ್ಲ. ನನಗೂ ಅದೇ ಚಿಂತೆ ಆಗಿರೋದಮ್ಮ. ಇದೇನಕ್ಕ, ಒಂದ್ ಪೀಸ್ ಸ್ವೀಟ್ ತಿನ್ಸಕ್ ಬಂದ್ರು ಸಾಕು ಬ್ಯೂಟಿ ಹಾಳಾಗುತ್ತೆ ಅಂತ ಬೇಡ ಅಂತಿದಳು ನೀನು ಕೆಜಿ ಗಟ್ಲೆ ಸ್ವೀಟ್ ತಂದು ತಿಂತಾ ಇದೀಯಾ, ಅದು ಕೂಡ ವೆರೈಟಿ. ಹೇಮಾ, ಇವತ್ತು ನನಗೆ ಆಗ್ತಿರೋ ಖುಷಿಗೆ ನನ್ನ ಬ್ಯೂಟಿ ಹಾಳಾಗೋದಲ್ಲ, ನನಗೆ ಶುಗರ್ ಬಂದ್ರೂ ಚಿಂತೆ ಇಲ್ಲ. ಸ್ವೀಟ್ಸ್ ತಿಂತಾ ಇರೋದೆ ಶತ್ರುಗಳ ಸೋಲನ್ನ ಸೆಲಿಬ್ರೇಟ್ ಮಾಡ್ತಾ ಇರೋದ. ಆದ್ರೂ ನೀನ್ ತುಂಬಾ ಕಿಲಾಡಿ ಅಕ್ಕ, ನನಗೊಂದು ಸಣ್ಣ ಕ್ಲೂ ಕೂಡ ಕೊಡ್ಲಿಲ್ಲ. ಈ ಶರಾವತಿ ಹೆಜ್ಜೆ ಒಂಥರ ಮೀನಿನ ಹೆಜ್ಜೆ ಇದ್ದಾಗೆ, ಯಾರಿಗೂ ಕಂಡುಹಿಡಿಯಕ್ಕಾಗಲ್ಲ. ಇವಳು ಏನ್ ಮಾಡ್ತಾಳಂತ ಗೆಸ್ ಮಾಡೋದಕ್ಕೂ ಆಗಲ್ಲ. ಈಗ ನೋಡು, ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದಿದ್ದೀನಿ. ಹೇಮಾ, ನೀನ್ ಯಾಕೆ ಸ್ವೀಟ್ ತಿಂತಲ್ಲ? ತಗೋ, ಇರು, ನಾನೇ ತಿನ್ನಿಸ್ತೇನೆ. ಮನೆ ಯಜಮಾಂತಿ ಆಗ್ಬಿಟ್ಟೆ ಅಂತ ಮೆರಿತಾ ಇದ್ಲು ಆ ದೃಷ್ಟಿ. ಈಗ ನೋಡು, ಅವಳ ಪಾಡು ನಾಯಿ ಪಾಡು. ಅವಳು ದತ್ತನ್ ಕಾಲ್ ಹಿಡ್ಕೊಂಡು ಎಷ್ಟು ಬೇಡ್ಕೊಂಡ್ರು ದತ್ತ ತಿರುಗಿ ನೋಡ್ಲಿಲ್ಲ. ಆದ್ರೂ ಅಕ್ಕ, ಆ ದೃಷ್ಟಿ ಎಷ್ಟು ಚೆನ್ನಾಗಿದ್ದಾಳಲ್ಲ. ಮುಖ ಚೆನ್ನಾಗಿದ್ರೆ ಏನ್ ಬಂತು, ಲೈಫ್ ಚೆನ್ನಾಗಿಲ್ವಲ್ಲ. ಚೆನ್ನಾಗಿರೋದಕ್ಕೆ ನಾನ್ ಬಿಡಲ್ವಲ್ಲ. ಅಂದ್ರೆ ದತ್ತ ಅವಳನ್ನ ಮನೆಗ್ ಸೇರ್ಸಲ್ಲ ಅಂತೀಯಾ? ಯಾವುದೇ ಕಾರಣಕ್ಕೂ ಸೇರ್ಸಲ್ಲ. ಅವನ್ ಮನ್ಸಿನ ಬಾಗ್ಲು, ಈ ಮನೆ ಬಾಗ್ಲು ಎರಡೂ ಆ ದೃಷ್ಟಿ ಪಾಲಿಗೆ ಕ್ಲೋಸ್ಡ್. ಅಂದ್ರೆ ದತ್ತಂದು ಬೋರಿಂಗ್ ಕತೆ. ಕಥೆ ಅಲ್ಲ ಹೇಮಾ, ವ್ಯಥೆ. ದತ್ತು ತನಗಾಗಿರೋ ದ್ರೋಹನ ಮರೆಯೋಷ್ಟರಲ್ಲಿ ಪಕ್ಕ ದೇವದಾಸ ಆಗಿರ್ತಾನೆ. ಆಮೇಲೆ ಅವನನ್ನ ನಮ್ ದಾರಿಯಿಂದ ಕಿತ್ತು ಬಿಸಾಕೋದು ಡೇಟ್ ಈಸಿ. ಇನ್ನು ಆ ಸೀಮಾ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ದೆ ಬಿದ್ದಿದ್ದಾಳೆ. ಒಟ್ನಲ್ಲಿ ನಮ್ ಶತ್ರುಗಳಿಗೆಲ್ಲ ಹೋಲ್ಸೇಲ್ ಆಗಿ ಪಿಂಡ ಇಟ್ಟಿದ್ದಾಯ್ತು. ಮುಂಚೆ ಲವ್ ಫೇಲಿಯರ್ ಆದಾಗ ಅವನ್ ಚೇತರಿಸ್ಕೊಂಡಲ್ಲ, ಹಾಗೆ ಈಗ್ಲೂ ಕೂಡ ಚೇತರಿಸ್ಕೊಂಡ್ರೆ? ಆದ್ರೂ ದತ್ತು ದೃಷ್ಟಿನ ಪ್ರೀತಿಸಿದಷ್ಟು ಇನ್ಯಾವ ಹುಡುಗಿನೂ ಪ್ರೀತಿಸಿಲ್ಲ. ದತ್ತು ಹೃದಯ, ದೃಷ್ಟಿ ಬದುಕು ಎರಡೂ ಒಡೆದು ಹೋಯ್ತು. ಕೊನೆಗೂ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ. ಇನ್ ಬಾಕಿ ಏನೂ ಉಳಿದಿಲ್ಲ. ಬಾಕಿ ಇದೆ ದತ್ತುನ ರೋಡಲ್ಲಿ ಭಿಕಾರಿ ತರ ಅಲ್ಸೋದು ಇನ್ನೂ ಬಾಕಿ ಇದೆ. ಸತ್ಯದಲ್ಲೇ ಅದೂ ಆಗತ್ತೆ.